ಹಾಯ್ ಎವ್ರಿಯನ್, ಇದು ಗುರುವಾರದ ಮಿನಿ ವ್ಲಾಗ್ ಆಗಿರುತ್ತೆ. ನಾನಿವತ್ತು ಬೆಳಗ್ಗೆನೇ ಬೇಗ ಎದ್ದು ಸ್ನಾನ ಎಲ್ಲ ಮುಗಿಸ್ಕೊಂಡು ದೇವ್ರ ದೀಪ ಹಚ್ಬಿಟ್ಟು ನಮ್ಮ ಮನೆ ಹತ್ರ ಇರುವಂಥ ಹೊನ್ನವ ಮಂತ್ರಾಲಯ ಟೆಂಪಲ್ಗೆ ಬಂದೆ. ಸಿಕ್ಕಾಪಟ್ಟೆ ರಶ್ ಇತ್ತು, ದರ್ಶನ ತುಂಬ ಚೆನ್ನಾಗಾಯಿತು. ಸೊ ಅಲ್ಲಿಂದ ಮುಗಿಸ್ಕೊಂಡು ನಾನು ಪೆಟ್ರೋಲ್ ಬಂಕ್ಗೆ ಬಂದೆ, ಪೆಟ್ರೋಲ್ ಖಾಲಿಯಾಗಿತ್ತು ಅಂತ. ಮನೆಗೊಂದು ರ್ಯಾಕ್ ಬೇಕಿತ್ತು, ಹಾಗಾಗಿ ನಮ್ಮ ಮನೆ ಆಪೋಸಿಟಲ್ಲಿರುವಂತಹ ಗ್ಲಾಸ್ ಐಟಮ್ ಸಿಗುವಂಥ ಪ್ಲೇಸ್ ಇದು. ಸೊ ಇಲ್ಲಿ ಸಿಗುತ್ತೆ ಅಂದ್ಕೊಂಡು ಬಂದೆ. ಸೊ ಒಂದು ಸಿಕ್ಕಲಿಲ್ಲ. ಇನ್ನೇನು ಮಾಡೋದು, ವಾಪಸ್ ಹೋಗ್ಬೇಕಲ್ಲ ಅಂತ ಹೇಳಿ, ಇನ್ನು ಖಾಲಿ ಹೋದರೆ ಬೇಜಾರಾಗ್ತಾರೆ ಅಂತ ಹೇಳಿ ಕಾಫಿ ಪುಡಿ ಮತ್ತು ಟೀ ಪುಡಿ ಮತ್ತು ಶುಗರ್ ಹಾಕುವಂಥದ್ದು ಬಾಕ್ಸ್ ಒಂದು ತೊಗೊಂಡೆ. ಒಂದು ಬೌಲ್ ಒಂದು ಇಷ್ಟ ಆಯಿತು ಅಂತ ಹೇಳಿ ಒಂದು ಬೌಲ್ನ ತೊಗೊಂಡೆ. ಸೊ ನಾನು ಗ್ಲಾಸ್ ಐಟಮ್ನ ಜಾಸ್ತಿ ಯೂಸ್ ಮಾಡಲ್ಲ, ಯಾಕಂದರೆ ನನ್ನ ಮಗಳು ಚಿಕ್ಕವಳಾಗಿರೋದ್ರಿಂದ ಎತ್ತಿ ಇಳ್ಕೋದು ಮಾಡಿದ್ರೆ ಬೀಳಿಸ್ಬಿಡ್ತಾಳೆ. ಸೊ ಒಂದು ಸರಿ ಒಡೆದೋದ್ರೆ ಹೋಯ್ತು ಅಷ್ಟೇ ಅದು. ಹಾಗಾಗಿ ನಾನು ಪ್ಲಾಸ್ಟಿಕ್ಸ್ನೇ ಒಂದು ಸ್ವಲ್ಪ ಚೆನ್ನಾಗಿರೋ ಥರದ್ದು ನೋಡ್ತೀನಿ. ಸೊ ಯಾವುದೂ ಸಿಕ್ಕಿಲ್ಲ, ಇದೊಂದೇ ಸಿಕ್ಕಿದ್ದು. ಇನ್ನೇನು ಮಾಡೋದು ಅಂತ ಹೇಳಿ ತೊಗೊಂಡು ಬಂದೆ. ಬೆಳಗ್ಗೆಯಿಂದ ಉಪವಾಸ ಇದ್ದಿದ್ದಕ್ಕೂ ಅದಕ್ಕೂ ಸಿಕ್ಕಾಪಟ್ಟೆ ತಲೆನೋವ್ತಾಯಿತ್ತು. ಹಾಗಾಗಿ ಒಂದು ಸ್ವಲ್ಪ ಕಾಫಿ ಕುಡಿದ್ಬಿಟ್ಟು ರೆಸ್ಟ್ ಮಾಡೋದ ಅಂದ್ಕೊಂಡೆ. ಸೊ ರೆಸ್ಟ್ ಮಾಡೋದ ಅಂತ ಹೇಳಿ ಮಲ್ಕೊಂಡೆ. ಆಮೇಲೆ ನೋಡಿದ್ರೆ ಸಿಕ್ಕಾಪಟ್ಟೆ ಸೌಂಡ್ ಬರ್ತಾಯಿತ್ತು. ಸೌಂಡ್ ಏನು ಬರ್ತಾಯಿದೆ ಅಂತ ಹೋಗಿ ನೋಡಿದ್ರೆ ಬರೀ ಫ್ಲೈಟ್ಗಳದ್ದೇ ಸೌಂಡು. ಮನೆ ಹತ್ರ ಸಿಕ್ಕಾಪಟ್ಟೆ ಫ್ಲೈಟ್ಗಳು ಓಡಾಡ್ತಾಯಿದ್ವು, ಹಾಗಾಗಿ ಮಲ್ಕೊಳ್ಳೋಕ್ಕೆ ಆಗಲಿಲ್ಲ. ಒಂದು ಸರಿ ಡಿಸ್ಟರ್ಬೆನ್ಸ್ ಆಯಿತು ಅಂತಂದರೆ ಇನ್ನು ನಿದ್ದೆ ಅಂತೂ ಬರಲ್ಲ. ಅಷ್ಟರಲ್ಲಾಗಲೇ ಟೈಮ್ ಬೇರೆ ಆಗ್ತಾ ಬಂತು. ಇನ್ನೊಂದು ಹಾಫ್ ಆನ್ ಅವರ್ ಅಷ್ಟೇ ಇದ್ದಿದ್ದು ಟೈಮು. ಹಾಗಾಗಿ ಇನ್ನೇನು ಮಾಡೋದು ಅಂತ ಹೇಳಿ ನನ್ನ ಮಗಳು ಬರೋ ಟೈಮ್ ಆಗಿತ್ತು. ಸೊ ಅಷ್ಟರಲ್ಲಿ ಅವಳನ್ನ ಪಿಕಪ್ ಮಾಡ್ಕೊಳ್ಳೋದಕ್ಕೆ ಅಂತ ಹೇಳಿ ನಾನು ಹೊರಟಿದ್ದೆ. ನನ್ನ ಮಗಳನ್ನ ಕರ್ಕೊಂಡು ಬರ್ತಾ ಇದ್ದೆ. ಅವಾಗ ನಮ್ಮ ಮನೆಯವ್ರಿಗೆ ಕಾಲ್ ಮಾಡಿ ಹೇಳಿದ್ರು, ಮನೆ ಹತ್ರ ಹಣ್ಣು ಹಾಕಿದ್ದಾರೆ, ಕಲ್ಲಂಗಡಿ ಹಣ್ಣು ತುಂಬ ಚೆನ್ನಾಗಿದೆ, ಸ್ವೀಟ್ ಇದೆ, ತಿನ್ನೋಗು ಅಂತ ಹೇಳಿದ್ರು. ಸರಿ ಅಂತ ಹೇಳಿ ತಿನ್ನೋಕ್ಕೆ ಅಂತ ಬಂದು ಒಂದು ತಿಂದ್ಬಿಟ್ಟು ಟೇಸ್ಟ್ ನೋಡಿಕೊಂಡು ಮನೆಗೊಂದು ಹಣ್ಣನ್ನು ತಗೊಂಡು ಬಂದ್ವಿ. ಹಣ್ಣು ಕಟ್ ಮಾಡ್ಕೊಂಡು ತಿಂದು ಮತ್ತೆ ನೈಟಿಗೆ ಅಡುಗೆಗೆ ರೆಡಿ ಮಾಡ್ಕೊಬೇಕಿತ್ತು. ಹಾಗೆ ಇನ್ನು ಮತ್ತೆ ಮಲ್ಕೊಳ್ಳೋಕೆ ಹೋದರೆ ಮಲ್ಕೊಂಡೇ ಬಿಡ್ತೀವಿ, ಮತ್ತೆ ಅಡುಗೆ ಮಾಡೋದು ಡೌಟು ಅಂತ ಹೇಳಿ ಒಂದೇ ಸರಿ ಅಡುಗೆ ಮಾಡಿಬಿಟ್ಟು ಹೋಗಿ ಮಲ್ಕೊಂಬಿಡೋದ ಅಂತ ಹೇಳಿ ಅಡುಗೆ ಮಾಡ್ಕೊಳ್ಳೋಕ್ಕೆ ಎಲ್ಲ ಕಾಳುಗಳೆಲ್ಲ ಬಿಡಿಸ್ಕೊತಾ ಇದ್ವಿ. ನನ್ನ ಮಗಳೂ ಸ್ವಲ್ಪ ಹೆಲ್ಪ್ ಮಾಡ್ತಾಯಿದ್ಲು.